ನಂತರ ನಮ್ಮ ರಾಜ್ಯದಲ್ಲಿ ಭ್ರಷ್ಟಾಚಾರ ಅನ್ನೋದು ಮಿತಿ ಮೀರಿ ಹೋಗೈತಿ, ಅಭಿವೃದ್ಧಿ ಅನ್ನೋದು ನಿಂತು ಹೋಗೈತಿ ಮತ್ತು ಕನಿಷ್ಠ ಸರ್ಕಾರದ ಆಡಳಿತ ಯಂತ್ರ ಕೂಡ ಕುಸಿದು ಹೋಗೈತಿ. ಸರ್ಕಾರ ಬಂದ ಮೇಲೆ ಸತತವಾಗಿ ಎಲ್ಲ ಸರ್ಕಾರಿ ಅಧಿಕಾರಿಗಳಿಗೆ ಹೊಸದಾಗಿ ಇವರು ಆತ್ಮಹತ್ಯೆ ಭಾಗ್ಯವನ್ನು ತೆಗೆದುಕೊಂಡು ಬಂದಿದ್ದಾರೆ. ಹಿಂದೆ ವಾಲ್ಮೀಕಿ ನಿಗಮದಲ್ಲಿ ಹರಣ ಮಾಡಿ ಅದಕ್ಕೊಬ್ಬ ಅಮಾಯಕನನ್ನು ಬಲಿ ಕೊಡುವಂಥ ಕೆಲಸ ಮಾಡಿದರು. ಅವರು ಕೂಡ SC ಸಮಾಜದ ಅಮಾಯಕ ಹುಡುಗ. ಅದೇ ರೀತಿ ST ಸಮಾಜದ ಪೊಲೀಸ್ ಅಧಿಕಾರಿ, ಯುವ ಪೊಲೀಸ್ ಅಧಿಕಾರಿ ಟ್ರಾನ್ಸ್ಫರ್ ಸಂಬಂಧ ಮನದೊಂದು ಆತ್ಮಹತ್ಯೆ ಮಾಡಿಕೊಂಡ್ರು. ಬೆಳಗಾಂದಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಪರ್ಸನಲ್ ಅಸಿಸ್ಟೆಂಟನ ಹೆಸರು ಬರೆದಿಟ್ಟು ಅಧಿಕಾರಿ ಆತ್ಮಹತ್ಯೆ ಮಾಡಿಕೊಂಡ ಆಫೀಸಲ್ಲಿ. ಅದೇ ರೀತಿ ಅದಕ್ಕೆ ಇನ್ನೊಂದು ಇವತ್ತು ಸೇರ್ಪಡೆ ಅಂತಂದ್ರೆ ಮಳಖೇಡ, ಗುಲ್ಬರ್ಗದ ಮಳಖೇಡ ಗ್ರಾಮದಲ್ಲಿ ಭಾಗ್ಯವತಿ ಅಗ್ಗಿಮಠ್ ಅನ್ನುವಂಥ ಒಬ್ಬ ತಾಯಿ ಮನದೊಂದು 20 ವರ್ಷದಿಂದ ಆಕೆ ಲೈಬ್ರರಿಯಲ್ಲಿ ಟೆಂಪ್ರರಿ ಡ್ಯೂಟಿ ಮಾಡ್ತಿದ್ಲು. ಅಷ್ಟು ವರ್ಷದಿಂದ ಸತತವಾಗಿ ಕೆಲಸ ಮಾಡ್ಕೊತ ಬಂದಂಥ ಹೆಣ್ಮಗಳು 3-4 ತಿಂಗಳಿಂದ ಪಗಾರ ಬಂದಿಲ್ಲ ಅಂಥೇಳಿ ಸತತವಾಗಿ ಸರ್ಕಾರಕ್ಕೆ ಮೊರೆ ಇಟ್ಟು ಆ ಮೊರೆಗೆ ಏನು ಬೆಲೆ ಸಿಗಲಿಲ್ಲ ಅಂದಾಗ, ಆ ತಾಯಿಯ ನೋವನ್ನು ಕೇಳಲಿಲ್ಲ ಅಂದಾಗ ಅನಿವಾರ್ಯ ಆಗಿ ನನ್ನ ಮಕ್ಕಳಿಗೆ, ನನ್ನ ಕುಟುಂಬ ಹೆಂಗೆ ನೋಡಲಿ, ನನ್ನ ಮಕ್ಕಳಿಗೆ ಹೆಂಗೆ ಊಟ ಹಾಕಲಿ ಅಂಥೇಳಿ ಮನನೊಂದು ಆಕೆ ಆತ್ಮಹತ್ಯೆ ಮಾಡ್ಕೊಂಡ. ಇದೊಂದು ಭಾಳ ಅಂದ್ರೆ ಭಾಳ ಸರ್ಕಾರಕ್ಕೆ ನಾಚಿಕೆ ಬರುವಂಥದ್ದು ವಿಷಯ ಇದು. ಮುಖ್ಯಮಂತ್ರಿಗಳ ಸಿದ್ದರಾಮಯ್ಯನವರು ಸರ್ಕಾರದ ಅಭಿವೃದ್ಧಿ ಕೆಲಸ ಮಾಡೋದು ಬಿಟ್ಟು, ಭ್ರಷ್ಟಾಚಾರ ಕಡಿಮೆ ಮಾಡೋದು ಬಿಟ್ಟು, ಇಂಥ ಬೇಸಿಕ್ ವಿಷಯಗಳನ್ನು ನೋಡೋದು ಬಿಟ್ಟು ಬೇರೆ 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 ಹುನ್ನಾರ ಮಾಡಿ ಜನರ ಸೆಳೆಯುವಂಥ ಕೆಲಸ ಮಾಡ್ತಾರೆ. ಅದನ್ನು ಬಿಟ್ಟು ಅವರು ರೈತರಿಗೆ ಇವತ್ತೇನು ತೊಂದರೆ ಆಗೈತಿ, ಇಡೀ ಕರ್ನಾಟಕ ಇವತ್ತು ಅತಿವೃಷ್ಟಿಯಿಂದ ರೈತರು ಒಂದು ಪೈಸಾ ಮನೆಗೆ ಒಯ್ಲಾರ್ದಂಥ ಪರಿಸ್ಥಿತಿ ಆಗಿದ್ದಾರೆ. ಅವರೆಲ್ಲ ಬೆಳೆಗಳು ಹಾಳಾಗಿ ಹೋಗಿದ್ದಾವೆ. ಕಲಬುರಗಿಯಿಂದ ಹಿಡ್ಕೊಂಡು ಮೈಸೂರು ತನಕನೂ ಎಲ್ಲ ಕಡೆಯೂ ರೈತರದ್ದು ಬವಣೆ ತಪ್ಪಿದ್ದಿಲ್ಲ. ಅದ್ರ ಬಗ್ಗೆ ಬೆಳೆ ಹಾನಿ ಏನಾಗೈತಿ, ನಷ್ಟ ಏನಾಗೈತಿ, ಮನೆ ಏನು ಬಿದ್ದೈತಿ, ಒಂದು ಪೈಸಾ ಕೆಲಸ ಈ ಸಿದ್ದರಾಮಯ್ಯನವ್ರ ಸರ್ಕಾರ ಮಾಡೋಕ್ಕಾಗಿಲ್ಲ. ಅದನ್ನು ಬಿಟ್ಟು ದಿನಾನೂ ಒಂದೊಂದು ಹುನ್ನಾರ ಎಬ್ಬಿಸ್ತಾರೆ. ಒಂದಿನ ಜಾತಿದ ಎಬ್ಬಿಸ್ತಾರೆ, ಒಂದಿನ ಬೇರೆ ಧರ್ಮದ ಎಬ್ಬಿಸ್ತಾರೆ, ಇನ್ನೊಂದು ದಿನ RSS ಬಗ್ಗೆ ಒಂದು ಹುನ್ನಾರ ಎಬ್ಬಿಸ್ತಾರೆ. ಈ ರೀತಿ ಜನರ ಗಮನ ಬೇರೆ ಕಡೆ ಸೆಳೆಯೋ ಕೆಲಸ ಮಾಡಾಕ್ತಾರೆ ಹೊರತು ಅವ್ರು ಮಾಡಬೇಕಾದಂಥ ಕೆಲಸ ಮಾಡತ್ತಿಲ್ಲ. ಇಲ್ಲೇ ಬಾಗಲಕೋಟೆಗೆ ಹೋಗಿ ಕಾರ್ಯಕ್ರಮ ಅಟೆಂಡ್ ಆಗ್ತಾರೆ. ಅಲ್ಲೇನು ನುಕ್ಸಾನ್ ಏನಾಗೈತಿ ರೈತರಿಗೆ ಅದನ್ನು ನೋಡೋದಿಲ್ಲ. ಇಲ್ಲೇ ಧಾರವಾಡಕ್ಕೆ ಬಂದು ಧಾರವಾಡದಿಂದನೇ ಹೆಲಿಕಾಪ್ಟರ್ ತೊಗೊಂತಾರೆ. ಇಲ್ಲಿ ಪೂರ್ತಿ ಎಲ್ಲ ಧಾರವಾಡ ಸುತ್ತಮುತ್ತಲ ಎಲ್ಲ ಬೆಳೆ ನಾಶ ಆಗ್ಯಾವ. ಅದ್ರ ಬಗ್ಗೆ ನೋಡುವಂಥ ಕೆಲಸ ಮಾಡ್ತಾಯಿಲ್ಲ. ಈ ಸಿದ್ದರಾಮಯ್ಯನವ್ರಿಗೆ ರಾಜಕಾರಣ ಮಾಡೋದು, ತಮ್ಮ ಕುರ್ಚಿ ಉಳಿಸ್ಕೊಳ್ಳೋದು, ದುಡ್ಡು ಮಾಡೋದು, ಅವ್ರಿಗೆ ಮೊಮ್ಮಕ್ಕಳ ತನಕ ದುಡ್ಡು ಮಾಡ್ಬೇಕಾಯ್ತು ಈಗ. ಯಾಕಂದ್ರೆ ಮಗ ಅಂತೂ ಅವನಿಂದ ಏನಾಗೋದಿಲ್ಲ, ರಾಜಕೀಯ ಭವಿಷ್ಯ ಇಲ್ಲ ಅಂತ ಅವ್ರಿಗೆ ಅನಿಸೈತಿ. ಅದಕ್ಕೆ ಮೊಮ್ಮಕ್ಕಳು ಬರೋ ತನಕನೂ ಅವ್ರು ಎಷ್ಟು ದುಡ್ಡು ಮಾಡ್ಬೇಕು ಅಷ್ಟು ಅದ ಒಂದು ವಿಚಾರದಾಗ ಐತಿ. ಅದ್ರ ಸಂಬಂಧ ಇವತ್ತು ಭ್ರಷ್ಟಾಚಾರವನ್ನು ಬಿಟ್ಟು ಬೇರೆ ಏನು ಕೆಲಸ ಸಿದ್ದರಾಮಯ್ಯನವ್ರು ಮಾಡತ್ತಿಲ್ಲ. ಇವರು ಎಲ್ಲ ಲೆಫ್ಟಿಸ್ಟ್ಗಳು. ಈ ನಮ್ಮ ಸಿದ್ದರಾಮಯ್ಯ ಏನದಾರಲ್ಲ, ಇವರು ಅಲ್ಟ್ರಾ ಲೆಫ್ಟಿಸ್ಟು. ಇವ್ರದ್ದು ಉದ್ದೇಶನ ನಾ ಹೇಳಿದ್ನಲ್ಲ, ನಿಜವಾಗಿ ಇವತ್ತು ರೈತರ ಬವಣೆ ಐತಿ, ರೈತರೆಲ್ಲ ಕಡೆ ಕಣ್ಣೀರು ಸುರಿಸಾತಾರೆ. ಅದ್ರದ್ದು ಗಮನ ಬೇರೆ ಕಡೆ ಸೆಳ್ಸೋಕ್ಕಿಂತ ಗದ್ದಲ ಎಬ್ಬಿಸ್ಕೊತ, ಅನಾವಶ್ಯಕ ಗದ್ದಲ ಎಬ್ಬಿಸ್ಕೊತ ಕೂತ್ಕೊಳ್ಳೋದು. ಅವ್ರಿಗೆ ಏನಾದರೂ ಸ್ವಲ್ಪ ಆದರೂ ಸೂಕ್ಷ್ಮ ಅನ್ನೋದಿತ್ತಂದ್ರೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಏನು ಕೆಲಸ ಮಾಡತ್ತೈತಿ, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಕಾರ್ಯವ್ಯಾಪ್ತಿ ಏನು, ಅದನ್ನು ಸ್ವಲ್ಪ ತಿಳ್ಕೊಳ್ಳೋ ಅಂಥೇಳಿ ನಾನು ಸಿದ್ದರಾಮಯ್ಯನವರಿಗೆ ವಿನಂತಿ ಮಾಡ್ಕೊತೇನೆ. ಅವರು ಲಿಟ್ರೇಚರ್ ಐತಿ, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸಾಹಿತ್ಯ ಐತಿ, ಆ ಸಾಹಿತ್ಯ ತರಿಸ್ಕೊಳ್ಳಿ, ಓದಲಿ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಮೂಲ ಉದ್ದೇಶ ಏನು, ಧ್ಯೇಯ ಏನು, ಹೆಗ್ಡೆವಾರ್ ಅವರು ಯಾವ ಉದ್ದೇಶದಿಂದ ಈ ಸಂಸ್ಥೆಯನ್ನು ಸ್ಥಾಪನೆ ಮಾಡಿದರು, ಯಾವ ರೀತಿ ಜನರನ್ನು ತಯಾರು ಮಾಡಿ ರಾಷ್ಟ್ರದ ಅಭಿವೃದ್ಧಿಗೆ ಅವರು ಜನರನ್ನು ಕೊಡ್ತಾ ಇದ್ದಾರೆ, ಸೇವೆ ಮಾಡ್ತಾ ಇದ್ದಾರೆ, ಅದ್ರ ಕಾರ್ಯವ್ಯಾಪ್ತಿ ಏನು, ಎಷ್ಟು ದೊಡ್ಡ ಸಂಸ್ಥೆಗೆ ಬೇರೆ ಬೇರೆ ಸಂಸ್ಥೆಗಳ ಮೂಲಕ ಅವ್ರು ಕೆಲಸ ಮಾಡ್ತಾ ಇದ್ದಾರೆ, ಇದನ್ನೆಲ್ಲದೂ ತಿಳ್ಕೊಬೇಕು ಅವರು. ಅದನ್ನೆಲ್ಲ ತಿಳ್ಕೊಂಡು ಅದಕ್ಕೆ ಪೂರಕವಾಗಿ ತಮ್ಮಿಂದ ಏನರ ಒಳ್ಳೇದೇನರ ಆಗೋಂಗಿದ್ರೆ ಕೆಲಸ ಮಾಡಲಿ. ಆದರೆ
ಯಾವುದೋ ತಾಲಿಬಾನ್ ಬಗ್ಗೆ ಅಥವಾ ಯಾವುದೋ ಟೆರರಿಸ್ಟ್ ಆರ್ಗನೈಸೇಷನ್ ಬಗ್ಗೆ ಅದ್ರ ಬಗ್ಗೆ ಒಂದು ಪೈಸಾದು ಮಾತಾಡೋಕ್ಕೆ ಹೋಗೋದಿಲ್ಲ. ಆ್ಯಂಟಿ ನ್ಯಾಷನಲ್ ಎಲಿಮೆಂಟ್ಸಿಗೆ ಕೋರ್ಟ್ ಅರೆಸ್ಟ್ ಮಾಡಿದ್ರು ಕೂಡ ಜೈಲದಲ್ಲಿ ಇದ್ದವ್ರನ್ನ ಇವರು ಕ್ಯಾಬಿನೆಟ್ದಲ್ಲಿ ಡಿಸಿಷನ್ ತೊಗೊಂಡು ಅವ್ರನ್ನ ಹೊರಗೆ ಬಿಡುವಂಥ ಕೆಲಸ ಮಾಡ್ತಾರೆ. ಇಲ್ಲೇ ನಾನು ಸ್ಟಾಲಿನನ್ನು ಫಾಲೋ ಮಾಡ್ತೀನಿ, ಇವ್ರನ್ನ ಫಾಲೋ ಮಾಡ್ತೀನಿ ಅಂಥೇಳಿ ಸುಳ್ಳು ಒಂದು ಸ್ಟೇಟ್ಮೆಂಟ್ ಹೇಳಿ ಜನರ ಗಮನ ಬೇರೆ ಕಡೆಗೆ ಸೆಳೆಯುವಂಥ ಕೆಲಸ ಮಾಡ್ತಿದ್ದಾರೆ. ಏನು ಪಬ್ಲಿಸಿಟಿ ಸಂಬಂಧ ಏನೇನರ ಮಾಡ್ಕೊತಾರೆ, ಏನರ ಹೇಳ್ತಾರೆ. ಅದ ನಾ ಹೇಳಿದ್ನಲ್ಲ, ಏನು ಸುಳ್ಳು ಏನು ಪಬ್ಲಿಸಿಟಿ ಸಂಬಂಧ ಏನು ಹೇಳ್ಕೊಂತ ಹೋಗ್ತಾರೆ. ಅವ್ರದ್ದೇ ಸರ್ಕಾರ ಐತಿ, ಯಾರು ಅವ್ರಿಗೆ ಬೆದರಿಕೆ ಖರೀದಿ ಮಾಡಿದಾರೆ, ಮಿನಿಸ್ಟ್ರಿಗೆ ಬೆದರಿಕೆ ಕರೆ ಮಾಡಿದಾರೆ, ಆ್ಯಕ್ಷನ್ ತಗೊಳ್ಳಲ್ಲ. ಅವ್ರದ್ದೇ ಸರ್ಕಾರ ಐತಿ. ಹಾಕ್ತೇನೆ ನಾನು ಹಕ್ಕುಚ್ಯುತಿಗೆ ಈ ಕಂಪ್ಲೇಂಟನ್ನು ನಾನು ರೈಸ್ ಮಾಡ್ತೀನಿ. ಯಾಕಂದ್ರೆ ಸರ್ಕಾರಿ ಕಾರ್ಯಕ್ರಮ ನಡೆಸೋಂಗಿದ್ರೆ ಸ್ಥಳೀಯ ಶಾಸಕರಿಗೆ ಇನ್ಫಾರ್ಮ್ ಮಾಡಿ ಅವ್ರು ಟೈಮ್ ತೊಗೊಂಡು ಮಾಡ್ಬೇಕಾಗ್ತೈತಿ. ಈಗ ನಮ್ಮ ಸಂತೋಷ್ ಲಾಡೋರು ಅವರು ಮಾತೆತ್ತಿದ್ರೆ ಟ್ರಂಪ್ ಅವ್ರಿಗೆ, ಮೋದಿಯವ್ರಿಗೆಲ್ಲ ಅಡ್ವೈಸ್ ಕೊಡ್ತಾರೆ, ಇಂಟರ್ನ್ಯಾಷನಲ್ ಇದ್ರ ಬಗ್ಗೆ ಎಲ್ಲ ಮಾತಾಡ್ತಾರೆ. ಇಷ್ಟು ಅನುಭವ ಇದ್ದವರು ಇದು ಯಾಕೆ ತಪ್ಪು ಮಾಡಿದ್ರೆ ನಂಗೆ ಗೊತ್ತಾಗಲಿಲ್ಲ ಅವ್ರ ಕಾರ್ಯಕ್ರಮದಲ್ಲಿ. ಯಾಕಂದ್ರೆ ಅವ್ರಿಗೆ ಅಡ್ವೈಸ್ ಕೊಡೋರು ಇವು ತಮ್ಮ ಸರ್ಕಾರದ ಕಾರ್ಯಕ್ರಮದಲ್ಲಿ ಪಕ್ಷದ ಬ್ಯಾನರ್ ಹಾಕಬಾರ್ದು ಅಂಥೇಳಿ ಯಾಕೆ ಅಡ್ವೈಸ್ ಮಾಡಲಿಲ್ಲ ಗೊತ್ತಾಗಲಿಲ್ಲ. ಏನು ಪಕ್ಷ ನನಗೇನು ಕೆಲಸ ಕೊಟ್ಟಿಲ್ಲ ಅಲ್ಲೇ, ಅವ್ರೇನು ಕೆಲಸ ಕೊಟ್ಟರೆ ಹೋಗ್ತೇವೆ.